ನೀವು ಹೆಚ್ಚು ಓದಲು ಇಚ್ಛಿಸುವವರು? ಒತ್ತಡ ತಗ್ಗಿಸಬೇಕು ಅಂತ ಅನ್ನಿಸುತ್ತಿದೆಯಾ? ಶಿಸ್ತು ಬೆಳೆಸೋಣ ಅಂತ ನಿಶ್ಚಯ ಮಾಡಿದೆಯಾ? ಇದೀಗ ನಿಮಗಾಗಿ ಇದೆ 9 ಅತ್ಯುತ್ತಮ ಪುಸ್ತಕಗಳು ನಿಮ್ಮ ದಿನಚರಿಯನ್ನು ಬಲಪಡಿಸಲು, ಪಠ್ಯಾಭ್ಯಾಸ ಸುಧಾರಿಸಲು ಮತ್ತು ಶಿಸ್ತಿನಿಂದ ಮುಂದಕ್ಕೆ ಹೋಗಲು ಸಹಾಯ ಮಾಡುವವು. ಎಟಾಮಿಕ್ ಹ್ಯಾಬಿಟ್ಸ್ ಬೈ ಜೇಮ್ಸ್ ಕ್ಲಿಯರ್. ಸಣ್ಣ ಹವ್ಯಾಸಗಳು ಹೇಗೆ ದೊಡ್ಡ ಬದಲಾವಣೆ ತರುತ್ತವೆ ಎಂಬುದನ್ನು ಈ ಪುಸ್ತಕ ವಿವರಿಸುತ್ತದೆ. ಗುರಿಗಳಿಗಿಂತ ಸಿಸ್ಟಮ್ ಮೇಲೆ ಒತ್ತಂಗೆ ಕೊಡುತ್ತದೆ. ಒಳ್ಳೆಯ ಹವ್ಯಾಸಗಳನ್ನು ಹೇಗೆ ರೂಪಿಸಬೇಕು, ಕೆಟ್ಟ ಹವ್ಯಾಸಗಳನ್ನು ಹೇಗೆ ಬಿಟ್ಟುಬಿಡಬೇಕು ಅನ್ನೋದರ ನಿಖರ ಮಾರ್ಗದರ್ಶನ ಇದು. ಡೀಪ್ ವರ್ಕ್ ಬೈ ಕ್ಯಾಲ್ ನ್ಯೂಪೋರ್ಟ್. ಗಾಢ ಏಕಾಗ್ರತೆಯ ಶಕ್ತಿ ಈ ಪುಸ್ತಕದ ಕೀತತ್ವ. ವಿದ್ಯಾರ್ಥಿಗಳು ಹೆಚ್ಚು ವ್ಯತಿಹಾರವಿಲ್ಲದೆ ಹೇಗೆ ಒತ್ತಾಗಿ ಪಾಠ ಓದಬಹುದು, ಹೆಚ್ಚು ಕಡಿಮೆ ಸಮಯದಲ್ಲಿ ಹೇಗೆ ಹೆಚ್ಚು ಕಲಿಯಬಹುದು ಎಂಬುದರ ಸುಲಭ ಸಲಹೆಗಳನ್ನು ನೀಡುತ್ತದೆ. ದ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಬೈ ಸ್ಟೀವನ್ ಆರ್ ಕಾವೆ. ಸಮರ್ಥ ವ್ಯಕ್ತಿಗಳ 7 ಹವ್ಯಾಸಗಳು. ಪ್ರೋಆಕ್ಟಿವ್ ಆಗಿರು, ಗುರಿ ನಿಶ್ಚಯ ಮಾಡು, ಸಮಯವನ್ನು ಯೋಗ್ಯವಾಗಿ ನಿರ್ವಹಿಸು. ಇವೆಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವ ಸೂತ್ರಗಳು. ಅಧ್ಯಯನಕ್ಕೂ ಜೀವನಕ್ಕೂ ಶಿಸ್ತು ಕಟ್ಟಲು ಉಪಯುಕ್ತವಾದ ಪುಸ್ತಕ. ಮೈಂಡ್ಸೆಟ್ ಬೈ ಕ್ಯಾರೋಲ್ ಡ್ವೆಕ್. ನಿಮ್ಮ ಮನಸ್ಥಿತಿಯೇ ನಿಮ್ಮ ಯಶಸ್ಸಿಗೆ ಕಾರಣ. ಗ್ರೋತ್ ಮೈಂಡ್ಸೆಟ್ ಹೊಂದಿರುವ ವಿದ್ಯಾರ್ಥಿಗಳು ವಿಫಲತೆಯಲ್ಲೂ ಪಾಠ ಕಲಿಯುತ್ತಾರೆ. ಈ ಪುಸ್ತಕ ನಿಮ್ಮ ಧೈರ್ಯ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಮೇಕ್ ಯೋರ್ ಬೆಡ್ ಬೈ ಅಡ್ಮಿರಲ್ ವಿಲಿಯಂ ಎಚ್ ಮೆಕ್ರೇವನ್. ಪ್ರತಿಯೊಂದು ದಿನವನ್ನು ಸರಿಯಾಗಿ ಆರಂಭಿಸೋದು, ಹಾಸಿಗೆ ತೋಡುವುದರಿಂದಲೇ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ನವಿಕ ಸೇನೆಯ ಪಾಠಗಳಿಂದ ಜೀವನ ಶಿಸ್ತಿಗೆ ಮಾರ್ಗದರ್ಶನ ನೀಡುವ ಸಣ್ಣ ಆದರೆ ಶಕ್ತಿಯುತ ಪುಸ್ತಕ. ಈಟ್ ದ್ಯಾಟ್ ಫ್ರಾಗ್ ಬೈ ಬ್ರಯನ್ ಟ್ರೇಸಿ. ಪ್ರತಿದಿನದ ಅತಿ ಕಠಿಣ ಕೆಲಸವನ್ನೇ ಮೊದಲಿಗೆ ಮಾಡಿ. ಇದು ಈ ಪುಸ್ತಕದ ಸಂದೇಶ. ತಡಮಾಡಿಕೆ ತೊರೆಯಲು, ಸಮಯವನ್ನು ಪ್ರಾಮಾಣಿಕವಾಗಿ ಬಳಸಲು ಅನುಕೂಲಕರವಾದ ಸೂತ್ರಗಳು ಈ ಪುಸ್ತಕದಲ್ಲಿದೆ. ಗ್ರಿಟ್ ಬೈ ಆಂಜೆಲಾ ಡಕ್ವರ್ತ್ ಅವರ. ಬುದ್ಧಿಮತ್ತೆಯಷ್ಟೇ ಸಾಕಾಗಲ್ಲ, ಆದರ್ಶ ಹಾಗೂ ಪ್ರಯತ್ನವೇ ಯಶಸ್ಸಿಗೆ ದಾರಿ. ಈ ಪುಸ್ತಕವು ಸಾಹಸ, ಸ್ಥೈರ್ಯ ಮತ್ತು ಧೈರ್ಯದ ಬಗ್ಗೆ ವಿದ್ಯಾರ್ಥಿಗಳಿಗಾದ ಮಾದರಿಗಳನ್ನು ಹೇಳುತ್ತದೆ. ದ ಪವರ್ ಆಫ್ ಹ್ಯಾಬಿಟ್ ಬೈ ಚಾರ್ಲ್ಸ್ ಡ್ಯುಹಿಗ್. ಹವ್ಯಾಸ ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ತಿಳಿಸುತ್ತದೆ. ಕ್ಯೂ, ರುಟೀನ್, ರಿವಾರ್ಡ್ ಎಂಬ ಮಾದರಿಯಿಂದ ಒಳ್ಳೆಯ ಹವ್ಯಾಸಗಳನ್ನು ನಿರ್ಮಿಸಲು ಸಹಾಯವಾಗುತ್ತದೆ. ದ ಮಿರಕಲ್ ಮಾರ್ನಿಂಗ್ ಬೈ ಹಾಲ್ ಎಲ್ರಾಡ್. ದಿನದ ಮೊದಲ ಗಂಟೆ ಹೇಗಿದೆಯೋ ಅದರಿಂದಲೇ ದಿನದ ಬಾಕಿಯೂ ತೀರ್ಮಾನವಾಗುತ್ತದೆ. ನಿಶ್ಚಿತ ಸಮಯದ ಮೌನ, ಓದು, ವ್ಯಾಯಾಮ, ಗುರಿ ಇತ್ಯಾದಿಗಳನ್ನು ದಿನಚರಿಯಲ್ಲಿ ಸೇರಿಸಿ ಶಿಸ್ತು ನಿರ್ಮಿಸಲು ಈ ಪುಸ್ತಕ ಸ್ಪಷ್ಟ ಮಾರ್ಗದರ್ಶನ ನೀಡುತ್ತದೆ. ಈ ಎಲ್ಲಾ ಪುಸ್ತಕಗಳು ನಿಮ್ಮ ಪಾಠದ ಜೀವನವನ್ನು ಮಾತ್ರವಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಒಂದು ಪುಸ್ತಕ ಹಿಂದೆ ಆಯ್ಕೆ ಮಾಡಿ, ಓದಿ, ಅನುಸರಿಸಿ, ಬದಲಾವಣೆ ನಿಮ್ಮ ಕೈಯಲ್ಲೇ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಇತರೆ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ. ಇಂತಹ ಜ್ಞಾನಪ್ರದ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.